ರಿಯಲ್ ಹೀರೋಸ್ ಯಾರು ಫ್ರೀಡಮ್ ಸ್ಟ್ರಗಲ್ನಲ್ಲಿ, ಫಾಲ್ಸ್ ಹೀರೋಸ್ ಯಾರು ಅಂತ. ಆಯ್ದ ಕ್ಷೇತ್ರದಿಂದ ದೇಶ ಸೇವೆ ಅಂದುಕೊಂಡು ಏನಾರ ಕೊಡುಗೆ ಕೊಟ್ಟಿದ್ರ ದೇ ಆರ್ ಆಲ್ಸೋ ಹೀರೋಸ್. ಅವರು ಅಷ್ಟನ್ನೂ ಸೇರಿಸಿದರೆ ಅವರ ಕಾಲಿನ ಧೂಳಿನ ಸಮಕ್ಕೂ ಕೂಡ ಗಾಂಧಿ ಬರೋದು. ಜನಗಳು ಆಗಾಗ ಆಕ್ರೋಶ ಎದ್ದರೆ ಅದನ್ನು ತಡ್ಕೊಳ್ಳೋಕ್ಕೆ ಒಂದು ಕುಶನ್ ಬೇಕು. ಆ ಕುಶನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಒಂದು ಪಕ್ಷ ಇಡೀ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವೇ ಕಾರಣ ಅಂತ ಆ ತಿರುಚುವಿಕೆ ಅವಾಗಲೇ ಆಯಿತು. ಕಾಂಗ್ರೆಸ್ ನಾವು ತಂದ್ಕೊಟ್ವಿ ಫ್ರೀಡಮ್ ಅಂತ ಈಗ ಬೊಬ್ಬೆ ಹಾಕ್ತಿರ್ತಾರಲ್ಲ, ಯಾವ ಕಾಂಗ್ರೆಸ್ ಅಂತ ಕೇಳಬೇಕು. ಈಗ 70 ವರ್ಷದ ಹಿಂದಕ್ಕೆ ಹೋಲಿಸ್ಕೊಂಡ್ರೆ ಅಟ್ಲೀಸ್ಟ್ ಈಗ ಒಂದು ಸ್ವಲ್ಪ ಸಾವರ್ಕರ್ ಬಗ್ಗೆ ಒಂದು ಸ್ವಲ್ಪನಾದರೂ ಅರಿವು ಮೂಡಿದೆ ಅಂತ ಅನಿಸುತ್ತಾ? ಅವರು ನಮ್ಮ ಸಾಮಾನ್ಯ ಜನರ ಪೈಕಿ ನೀವು ಹೋದರೆ ಇವತ್ತಿಗೂ ಕೂಡ ಸಾವರ್ಕರ್ ಬಗ್ಗೆ ಪೂಜ್ಯ ಭಾವನೆನೇ ಇದೆ. ಯಾವ ದೇಶದ ಇತಿಹಾಸನ ಬರಿಬೇಕು ಅಂತಂದ್ರೆ ದೇಶ ಪ್ರೇಮ ಇಟ್ಕೊಂಡೇ ಬರಿಬೇಕು. ಸತ್ಯ ಹೊರಕ್ಕೆ ಬರಬೇಕು ಅನ್ನೋದು ಒಂದು ಪಾರ್ಟು. ಇನ್ನೊಂದು, ಅನೇಕ ಸತ್ಯಗಳು ಫ್ರೀಡಮ್ ಸ್ಟ್ರಗಲ್ನಲ್ಲೂ ಕೂಡ ಹೊರಗೆ ಬಂದಿಲ್ಲ. ಎಷ್ಟೊಂದು ಫಾಲ್ಸ್ ಲೀಡರ್ಸ್ನೆಲ್ಲ ಕ್ರಿಯೇಟ್ ಮಾಡಲಾಗಿದೆ ಹಿಸ್ಟ್ರಿಯಲ್ಲಿ, ಅದರಲ್ಲೂ ಫ್ರೀಡಮ್ ಸ್ಟ್ರಗಲ್ನಲ್ಲಿ. ಆ ರೀತಿ ಹೋದಾಗ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಫಾಲ್ಸ್ ಲೀಡರ್ ಯಾರು ಅಥವಾ ರಿಯಲ್ ಲೀಡರ್ಸ್ ಯಾರದನ್ನು ಮುಚ್ಚಿಟ್ಟಿದ್ದಾರೆ ನಮ್ಮ ಇತಿಹಾಸದಲ್ಲಿ? ಅಲ್ಲ, ಮತ್ತಲ್ಲಿಗೆ ಬರುತ್ತಲ್ಲ. ನಾ ಇದಕ್ಕೆ ಈ ಸರಣಿ ಈ ಕಾರ್ಯಕ್ರಮ ಶುರುವಾದ ಆರಂಭದಲ್ಲೇ ಮಜುಮ್ದಾರ್ ಕತೆ ಹೇಳಿದ್ದು. ಹೌದು. ನೀವು ಅವರು 3 ಸಂಪುಟಗಳನ್ನು ಓದಿ ಯಾರ್ಯಾರು ಎಲ್ಲೆಲ್ಲಿ ನಿಲ್ತಾರೆ, ಯಾರ್ಯಾರ ಯೋಗ್ಯತೆ ಎಲ್ಲೆಲ್ಲಿ ನಿಲ್ಲುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನು ಅಂತಂದರೆ, ನಮ್ಮ ಜನಗಳಿಗೆ ವಾಟ್ಸಾಪ್ ಇಷ್ಟ. ಬಿಗಿಯಾಗಿ ಕೂತ್ಕೊಂಡು ಅಟ್ಲೀಸ್ಟ್ 1 ಗಂಟೆ ಇತಿಹಾಸ ಓದೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಅವ್ರಿಗೆ ಹೇಳಿಕೊಟ್ಟು ಏನು ಪ್ರಯೋಜನ ಇಲ್ಲ ಅಂತ ಇನ್ನೂ ಒಂದು ದೃಷ್ಟಿಯಿಂದ ಅನಿಸುತ್ತೆ. ಅಲ್ಲ, ಕರೆಕ್ಟು. ಆದರೂ ಒಂದು 3 ಪರ್ಸನಾಲಿಟಿಗಳನ್ನು ನೀವು ಹೆಸರಿಸೋದಾದರೆ ನಮ್ಮ ವೀಕ್ಷಕರಿಗೆ, ರಿಯಲ್ ಹೀರೋಸ್ ಯಾರು ಫ್ರೀಡಮ್ ಸ್ಟ್ರಗಲ್ನಲ್ಲಿ, ಫಾಲ್ಸ್ ಹೀರೋಸ್ ಯಾರು ಅಂತ ಹೇಳೋದು. ಅಲ್ಲ, ಫಾಲ್ಸ್ ಹೀರೋಸ್ ಅಂದರೆ ಅದು ಇಟ್ ಇಸ್ ಅ ಮಿಸ್ನಾಮರ್. ಓಕೆ, ಬಿಟ್ಬಿಡಿ. ರಿಯಲ್ ಹೀರೋಸ್ ಯಾರು? ಫಾಲ್ಸ್ ಆಗಿದ ತಕ್ಷಣ ಹೀರೋ ಆಗಲ್ಲ. ಹೌದು, ಕರೆಕ್ಟ್. ಜೊತೆಗೆ ಹೀರೋ ಆಗಿದ್ರು ಯಾರಿಗೆ ಹೀರೋ? ಈಗ ವರವರ ರಾವು, ಗದ್ದರ್ರು, ಕಾಲಿನ್ ಗೋನ್ಸಾಲ್ವಿಸ್ ಅವರೆಲ್ಲ ಹೀರೋಗಳೇ. ರೋಮಿಲಾ ಥಾಪರ್ ಇವರೆಲ್ಲ ಹೀರೋಗಳೇ. ಯಾರಿಗೆ ಹೀರೋಗಳು ಇವರು? ಅದು ಬರುತ್ತಲ್ವಾ? ಕರೆಕ್ಟ್. ಸ್ವಾತಂತ್ರ್ಯ ಸಂಗ್ರಾಮದ ದೃಷ್ಟಿಯಿಂದ ನೀವು ದೇಶಭಕ್ತರು ಸರಿ ಹೋಗುತ್ತೆ. ಓಕೆ, ದೇಶಭಕ್ತರು, ನಿಜವಾದ ದೇಶಭಕ್ತರು ಅಂತ ಇದಕ್ಕೆ ಸಾಕಷ್ಟು ಜನ ಸಿಗ್ತಾರೆ. ಮುಖ್ಯವಾಗಿ ಸ್ಥೂಲವಾಗಿ ನಾನು ಹೇಳ್ಬಿಡ್ತೀನಿ, ಹೈ ಲೆವೆಲ್ಲು. ನಮ್ಮಲ್ಲಿ ಆರಂಭದಿಂದಲೂ ನಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಕೇಳಿರೋ ಸ್ವಾತಂತ್ರ್ಯ ವೀರರು ಯಾರ್ಯಾರು ಅಂತಂದರೆ, ಮೊದಲನೇ ಹೆಸರು ಗಾಂಧಿ, 2ನೇ ಹೆಸರು ನೆಹರು, 3ನೇ ಹೆಸರು ಅಬ್ಬಬ್ಬ ಅಂದರೆ ಪಟೇಲು, 4ನೇ ಹೆಸರು ಸುಭಾಷ್ ಚಂದ್ರ ಬೋಸು. ಅದನ್ನು ಕೂಡ 70ರ ದಶಕದಿಂದ ಸರಿ ನಿಮಗೂ ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂತ ಬೋಸ್ ಅವ್ರ ಹೆಸರು ಬಂದಿದೆ ಅಲ್ಲಿ. ಈ 4 ಹೆಸರು ಬಿಟ್ಟರೆ ಇನ್ಯಾರಿದ್ದಾರೆ? ಯಾರೂ ಇಲ್ಲ. ಗಾಂಧಿ ಸಮಕಾಲೀನ, ಬೋತ್ ಕಿರಿಯರು ಮತ್ತು ಹಿರಿಯ ಸಮಕಾಲೀನರು ಎಷ್ಟು ಜನ ಇದ್ದರು? ಗಾಂಧಿ ಹಿರಿಯ ಸಮಕಾಲೀನರೆಲ್ಲರೂ ಕೂಡ ಯಾವುದೇ ನಿಸ್ಸಂದಿಗ್ಧವಾಗಿ ಹೇಳಬೇಕು ಅಂತಂದರೆ ಅವರಷ್ಟು ಕೂಡ ತಮ್ಮದೇ. ಈಗ ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಅದು ಬರೀ ರಾಜಕೀಯ ಹೋರಾಟ ಅಲ್ಲ. ದೇಶ ಅಂತಂದರೆ ಬರೀ ರಾಜಕೀಯ ಅಲ್ಲ, ಎಲ್ಲ 100 ವಲಯಗಳಿರುತ್ತೆ, ಅದರಲ್ಲಿ 100 ಕ್ಷೇತ್ರಗಳಿರುತ್ತೆ. ಅವರೆಲ್ಲರೂ ದೇಶಭಕ್ತರಾಗಿದ್ದ, ತಮ್ಮ ಆಯ್ದ ಕ್ಷೇತ್ರದಿಂದ ದೇಶ ಸೇವೆ ಅಂದುಕೊಂಡು ಏನಾರ ಕೊಡುಗೆ ಕೊಟ್ಟಿದ್ರ ದೇ ಆರ್ ಆಲ್ಸೋ ಹೀರೋಸ್. ಈಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರು ಯಾರು ಕಮ್ಮಿ? ಕಾಂಗ್ರೆಸ್ ಪಕ್ಷ ವಸ್ತುತಃ ಬ್ರಿಟಿಷ್ನವ್ರು ಸ್ಥಾಪನೆ ಮಾಡಿದ್ದು. ಆಲೆನ್ ಆಕ್ಟೇವಿಯನ್ ಹ್ಯೂಮ್ ಅಂತ ಸ್ಕಾಟ್ಲೆಂಡ್ ಮೂಲದವನು. ಅವನು ಶುರು ಮಾಡಿದ್ದು. ಯಾಕೆ ಶುರು ಮಾಡಿದ್ದು ಅಂತಂದರೆ, 1857 ದೊಡ್ಡ ಮೊದಲನೇ ಹೋರಾಟ ಆಯ್ತಲ್ಲ, ಅದು ಆ ತೀವ್ರತೆ ಹೇಗಿತ್ತು ಅಂತಂದರೆ, ಬ್ರಿಟಿಷವರು ಸಾಮ್ರಾಜ್ಯದ ಬುಡ ಅಲ್ಲಾಡ್ಬಿಟ್ಟಿತ್ತು. ಇದು ಮತ್ತೆ ಆಗದೇ ಇರಲಿ ಅಂತ ಒಂದು ಶಾಕ್ ಅಬ್ಸಾರ್ಬರ್ ಥರ ಒಂದು ಬಾಡಿ ಬೇಕು. ಜನಗಳು ಆಗಾಗ ಆಕ್ರೋಶ ಎದ್ದರೆ ಅದನ್ನು ತಡ್ಕೊಳ್ಳೋಕ್ಕೆ ಒಂದು ಕುಶನ್ ಬೇಕು. ಆ ಕುಶನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದು ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಹೋರಾಟದ ಒಂದು ಸಂಸ್ಥೆ ಆಗಿರಲಿಲ್ಲ ಆರಂಭ ಕಾಲದಲ್ಲಿ. ಅದನ್ನು ಬ್ರಿಟಿಷ್ನವರಿಂದ ಕಿತ್ಕೊಂಡಿದ್ದು ಹೆಗ್ಗಳಕ್ಕೆ ಹೋಗೋದು ಸುರೇಂದ್ರನಾಥ್ ಬ್ಯಾನರ್ಜಿಗೆ. ಎಂಥ ಪ್ರಕಾಂಡ ಮನುಷ್ಯ ಆತ ಅಂತಂದರೆ, ಒಂದ್ಸಲ ಇಂಗ್ಲೆಂಡ್ಗೆ ಯಾವುದೋ ಒಂದು ಇದಕ್ಕೆ ನಮ್ಮ ದೇಶದ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಡೆಲಿಗೇಷನ್ಗೆ ಇವರು ಲೀಡರ್ ಆಗಿ ಇಂಗ್ಲೆಂಡಿಗೆ ಹೋಗಿದ್ದರು. ಅಲ್ಲಿ ಒಬ್ಬ ದೊಡ್ಡ ಪತ್ರಕರ್ತ ಸಂಪಾದಕರು WT ಸ್ಟೆಡ್ ಅಂತ ಮಹಾನುಭಾವ ಪುಣ್ಯಾತ್ಮರು, ಅವರು ಇವ್ರ ಹೆಸರು ಮೇಲೆ ಒಂದು ಪನ್ ಮಾಡ್ತಾರೆ.
ಅಂದರೆ ಇವರು ಬ್ಯಾನರ್ಜಿ ಅವರ ಕಾಳಜಿ ಮತ್ತು ಅವರ ಒಂದು ವ್ಯಕ್ತಿ ಪ್ರಭಾವ ಹೇಗಿತ್ತು ಅಂತಂದರೆ ಅಲ್ಲಿರೋವ್ರಿಗೂ ಇವರು ಒಂದು ರೂಮಿಗೆ ಬಂದರೆ ನಿಂತ್ಕೊಳ್ತಾ ಇದ್ರು. ಆ ಮಟ್ಟದ ಸ್ಟೇಚರ್ ಇತ್ತು ಅವ್ರಿಗೆ. ಸೊ WT ಸ್ಟೆಡ್ಡು ಇವ್ರಿಗೊಂದು ಪತ್ರ ಬರೀತಾರೆ. ಅಂದರೆ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಗ ಅವ್ರ ಹೆಸರು ಸ್ಪೆಲ್ಲಿಂಗು ಇಂಗ್ಲೀಷಲ್ಲಿ ಬರಿಬೇಕು ಅಂದರೆ ಸರೆಂಡರ್ ನಾಟ್ ಬ್ಯಾನರ್ಜಿ ಅಂತ ಬರೀತಾರೆ. ಸುರೇಂದ್ರನಾಥನ್ನ ಸರೆಂಡರ್ ನಾಟ್ ಬ್ಯಾನರ್ಜಿ ಅಂತ. ಇಂಥವ್ರು ದಿಗ್ಗಜರು ಇವರೆಲ್ಲ, ತಿಲಕರಿದ್ರು. ಇದೊಂದು ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರಿಗಿಂತ ಬೇಕಾ, ಇನ್ನು ಅರವಿಂದೋ ಘೋಷು, ಈ ಥರ ಲೈನಾಗಿ ಬಂದರು. ನಮ್ಮ ಬಂಕಿಮರು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅವರು ಕಾಂಟ್ರಿಬ್ಯೂಷನ್ನು. ಸೊ ಅವರು ಅಷ್ಟನ್ನೂ ಸೇರಿಸಿದ್ರೆ ಅವರ ಕಾಲಿನ ಧೂಳಿನ ಸಮಕ್ಕೂ ಕೂಡ ಗಾಂಧಿ ಬರೋದಿಲ್ಲ. ಒಂದು ಪಕ್ಷ ಇಡೀ ನಮಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವೇ ಕಾರಣ ಅಂತ ಆ ತಿರುಚುವಿಕೆ ಅವಾಗಲೇ ಆಯಿತು. 30ನೇ ದಶಕದಲ್ಲಿ ಹೊತ್ತಿಗೆ ಈ ಕಾಂಗ್ರೆಸ್ ಒಂದು ದೊಡ್ಡ ವಿಷವೃಕ್ಷ ಆಗಿ ಬೆಳ್ಕೊಂಡ್ಬಿಟ್ಟಿತ್ತು. ಆದರೆ ನೋಡಿ, ಈ ಕಾಂಗ್ರೆಸ್ಸು ಗಾಂಧಿ ನಂತರ ಬಂದಿದ್ದ ಕಾಂಗ್ರೆಸ್ಸು, ಗಾಂಧಿ ಒಂದು ಸರ್ವಾಧಿಕಾರ ಆ ಒಂದು ಅವಧಿ ಇದೆಯಲ್ಲ, ಆ ಪೀರಿಯಡ್, ಆ ಇಡೀ ಅವಧಿಯಲ್ಲಿ ನೀವು ನೋಡಿದ್ರೆ ಒಳಗಡೆ ಆಂತರಿಕ ಕಲಹಗಳು, ಆಂತರಿಕ ಗುಂಪುಗಾರಿಕೆ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಈಗ ಓದಿ ಗೊತ್ತಾಗತ್ತೆ. ಅವ್ರು ಯಾವುದೂ ಮುಚ್ಚುಮರೆ ಏನು ಮಾಡಿಲ್ಲ. ಆ ಕಥೆಗಳೆಲ್ಲ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಡಾಕ್ಯುಮೆಂಟ್ಸಲ್ಲೇ ಇದೆ, ಸಿಗುತ್ತೆ. ಆದರೆ ಆ ಗುಂಪುಗಾರಿಕೆಯನ್ನೆಲ್ಲ ಒಂದು ಯಾಕದು ಹೊರಗಡೆ ಬರಲಿಲ್ಲ ಅಂತಂದರೆ ಸ್ವಾತಂತ್ರ್ಯ ಬೇಕು ನಮಗೆ, ಆಮೇಲೆ ನೀನು ನೋಡ್ಕೊಳ್ತೀನಿ ಅಂತ, ಒಂದು 5 ವರ್ಷ ತಾನೇ ಇರೋ, ಆಮೇಲೆ ನೋಡ್ಕೊಳ್ತೀನಿ ಅಂತ. ಸೊ ಸ್ವಾತಂತ್ರ್ಯ ಬಂದಮೇಲೆ ಏನಾಯಿತು ನೋಡಿ, ಏನಾಯಿತು, ನವಾಬ್ ನೆಹರು PM ಆಗಿದ್ದು, ಯಾರಿಗೆಲ್ಲ ಗೇಟ್ ಪಾಸ್ ಕೊಟ್ಟರು? ಆಚಾರ್ಯ ಕೃಪಲಾನಿ, ರಾಜಗೋಪಾಲಾಚಾರಿ, ಒಬ್ಬರು ಮಥಾಯ್ ಅಂತ ಫೈನಾನ್ಸ್ ಮಿನಿಸ್ಟ್ರು, ನಮ್ಮ ಸೆಕೆಂಡ್ ಫೈನಾನ್ಸ್ ಮಿನಿಸ್ಟ್ರು, ಅವ್ರಿಗೆ ಗೇಟ್ ಪಾಸ್ ಕೊಟ್ಟರು. ಎಷ್ಟು ಜನ ಕೊಟ್ಟರು ಗೇಟ್ ಪಾಸ್? ಅಂಬೇಡ್ಕರ್ಗೆ ಏನು ಕಮ್ಮಿ ಮಾಡಿದ್ರೆ ದ್ರೋಹ? ಸೊ ಅವೆಲ್ಲ ಮುಚ್ಚಲ್ಪಟ್ಟಿತ್ತು ಗುಂಪುಗಾರಿಕೆಯಲ್ಲಿ. ಆಮೇಲೆ ಬಂದ ತಕ್ಷಣ ಯಾವಾಗ ಅಧಿಕಾರ ನಮಗೆ, ಇನ್ಯಾವ ಬ್ರಿಟಿಷು ಬರಲ್ಲ, ಏನೂ ಬರಲ್ಲ, ನಾವು ಹೇಳಿದ್ದೆ, ನಾವು ಮಾಡಿದ್ದೆ ರಾಜ್ಯ ಅಂದಾಗ ಈ ಕಲಹಗಳೆಲ್ಲ ಒಂದು ಲಾವಾ ಥರ ಒಂದು ಸಿಡಿತು. ಎಷ್ಟು ಸಲ ನಿಮಗೆ ಕಾಂಗ್ರೆಸ್ ನಾವು ತಂದ್ಕೊಡ್ತೀವಿ ಫ್ರೀಡಮ್ ಅಂತ ಈಗ ಬೊಬ್ಬೆ ಹಾಕ್ತಿರ್ತಾರಲ್ಲ, ಯಾವ ಕಾಂಗ್ರೆಸ್ ಅಂತ ಕೇಳಬೇಕು. ಹೌದು, ಎ.ಓ. ಹ್ಯೂಮ್ ಕಾಂಗ್ರೆಸ್ ತಂದುಕೊಡ್ತಾ, ಸುರೇಂದ್ರನಾಥ್ ತಿಲಕ್ ಕಾಂಗ್ರೆಸ್ ತಂದುಕೊಡ್ತಾ, ಗಾಂಧಿ ಕಾಂಗ್ರೆಸ್ ತಂದುಕೊಡ್ತಾ, ನೆಹರು ಕಾಂಗ್ರೆಸ್ ತಂದುಕೊಡ್ತಾ, ಇಂದಿರಾ ಗಾಂಧಿ ಕಾಂಗ್ರೆಸ್ ತಂದುಕೊಡ್ತಾ, ರಾಜೀವ್ ಗಾಂಧಿ ಕಾಂಗ್ರೆಸ್ ತಂದುಕೊಡ್ತಾ, ಸೋನಿಯಾ ಕಾಂಗ್ರೆಸ್ ತಂದುಕೊಡ್ತಾ, ಅಥವಾ ಅಷ್ಟು ದುಷ್ಟಕೂಟ ಇತ್ತಲ್ಲ UPA, ಅದು ತಂದುಕೊಡ್ತಾ, ಯಾರು ತಂದುಕೊಡ್ತು? ಈ ಪ್ರಶ್ನೆಗಳೆಲ್ಲ ಬರುತ್ತೆ, ಲಾಜಿಕಲ್ ಆಗಿದೆ. ಅವ್ರ ಇತಿಹಾಸದಿಂದನೇ ಉದ್ಭವ ಆಗುವಂಥ ಪ್ರಶ್ನೆಗಳು ಸರ್ ಇವೆಲ್ಲ. ಹೌದು. ಮತ್ತು ಇನ್ನೊಂದು ಇತಿಹಾಸದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಅಂತ ಬಂದಾಗ ಇವತ್ತಿಗೂ ಚರ್ಚೆ ಆಗುವಂಥ ಹೆಸರು ನಿಮ್ಗೆ ಗೊತ್ತೇ ಇದೆ, ಸಾವರ್ಕರ್. ಸೊ ಏನೇ ದಾಖಲೆಗಳಿದ್ರೂ ಕೂಡ, ಏನೇ ಎದುರಿಗೆ ಸಾಕ್ಷಿಗಳಿದ್ರೂ ಕೂಡ, ಇವತ್ತಿಗೂ ಸಾವರ್ಕರನ್ನ ಬ್ರಿಟಿಷರ ಅಡಿಯಾಳು, ಬ್ರಿಟಿಷರ ಸೇವಕ ಅಂತಲೇ ಹೇಳ್ಕೊಂಡು ಬರ್ತಿದ್ದಾರೆ ಹೊರತು ಅದನ್ನ ಪ್ರಬಲವಾಗಿ ಅದಕ್ಕೆ ಪ್ರತಿರೋಧ ಒಡ್ಡುವಂತ. ಬ್ರಿಟಿಷರ ಸೇವಕ ಅಂತ ಹೇಳಲ್ಲ ಅವರು, ಬ್ರಿಟಿಷ್ ಅವ್ರಿಗೆ ಅವರು ಶರಣಾಗತಿ. ಸೊ ಸೇವಕ ಬೇರೆ, ಶರಣಾಗತಿ ಬೇರೆ. ಅಫ್ಕೋರ್ಸ್ ಶರಣಾಗತರಾದ್ರು. ಹೌದು. ಹಾಗಾಗಿ ಅವರು ಹೇಡಿ ಅಂತ ಬೇಸಿಕ್ ಇಷ್ಟೊಂದು ಸಾಕ್ಷಿಗಳು ದಾಖಲೆಗಳು ಇದ್ರೂ ಹಾಗೆ ಹೇಳ್ಕೊಂಡು ಬರ್ತಿದ್ದಾರಲ್ಲ. ಅಲ್ಲ, ಅವ್ರ ಬತ್ತಳಿಕೆಯಲ್ಲಿರೋ ಅನೇಕ ಬಾಣಗಳ ಪೈಕಿ ಇದು ಒಂದು ಅಷ್ಟೇ, ಇನ್ನೇನಿಲ್ಲ. ಅದನ್ನ ಹೆಚ್ಚಾಗಿ ನಾವೇನು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ನೀವು ಏನು ಅಂತಂದ್ರೆ ಹೇಳೋದೇ ಸುಳ್ಳು, ಅದಕ್ಕೆ ನೀವು ಯಾಕೆ ರಿಯಾಕ್ಟ್ ಮಾಡ್ತೀರಾ? ನೀವು ರಿಯಾಕ್ಟ್ ಮಾಡಿದ್ರೆ ಅರ್ಧ ಯುದ್ಧ ಅವ್ರಿಗೆ ಗೆದ್ದಂಗೆ, ನೀವೇ ಬಿಟ್ಕೊಟ್ರಂಗೆ. ಬಟ್ ಯಾಕೆ ರಿಯಾಕ್ಟ್ ಮಾಡಬೇಕಾಗುತ್ತೆ ಅಂದರೆ ಮುಂದಿನ ಜನರೇಷನ್ಗಾದರೂ ಅದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ 75 ವರ್ಷದಿಂದ ರಿಯಾಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಇನ್ಯಾವ ಮುಂದಿನ ಜನರೇಷನು? ಓಕೆ. 75 ವರ್ಷದಿಂದ ಬರೀ ರಿಯಾಕ್ಟೇ ಮಾಡ್ತಾ ಇದ್ದೀರಾ. ನೀವು ಬೌಲಿಂಗೇ ಮಾಡ್ತಾ ಇದ್ದೀರಾ, ಅವ್ರು ಸಿಕ್ಸರ್ ಹೊಡಿತಾನೆ ಇದ್ದಾರೆ. ಬಟ್ ಈಗ 70 ವರ್ಷದ ಹಿಂದಕ್ಕೆ ಹೋಲಿಸ್ಕೊಂಡ್ರೆ ಅಟ್ಲೀಸ್ಟ್ ಈಗ ಒಂದು ಸ್ವಲ್ಪ ಸಾವರ್ಕರ್ ಬಗ್ಗೆ ಒಂದು ಸ್ವಲ್ಪನಾದರೂ ಅರಿವು ಮೂಡಿದೆ ಅಂತ ಅನಿಸುತ್ತೆ. ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಅಲ್ಲ, ಸಾಕಷ್ಟು ಮಟ್ಟಿಗೆ ಅದು ಆ ಒಂದು ಅವೇರ್ನೆಸ್ ಬಂದಿದೆ ಸಾವರ್ಕರ್ ಬಗ್ಗೆ. ನಮ್ಮ ಸಾಮಾನ್ಯ ಜನಗಳ ಪೈಕಿ ಈ ಕನ್ಫ್ಯೂಷನ್ ಇರಲಿಲ್ಲ. ಅವರು ನಮ್ಮ ಸಾಮಾನ್ಯ ಜನರ ಪೈಕಿ ನೀವು ಹೋದರೆ ಇವತ್ತಿಗೂ ಕೂಡ ಸಾವರ್ಕರ್ ಬಗ್ಗೆ ಪೂಜ್ಯ ಭಾವನೆಯೇ ಇದೆ. ಆ ಪೂಜ್ಯ ಕೆಲವು ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ವೋಟ್ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವಾಗವಾಗ ಸೀಸನಲ್ ಸಾವರ್ಕರ್ ಅಪಿಯರ್ಸ್ ಸೀಸನಲ್ಲಿ. ಯಾವ ವೇದಿಕೆ ಅದು, ಯಾವ ಎಲೆಕ್ಷನ್ ಅದು,
ಅಥವಾ ಯಾವ ಏನೋ ಒಂದು ಬಲಿ ಹಾಕಬೇಕು ಅನ್ನೋ ಒಂದು ಸಂದರ್ಭಕ್ಕೆ ಸಾವರ್ಕರ್ ಅವಾಗ ತೆಗಿತಾ ಇರ್ತಾರೆ. ಅವ್ರಿಗೆ ಕಪ್ಪಮಸಿ ಬಳಿತಾ ಇರ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಹೆಚ್ಚೇನಿಲ್ಲ ಅಲ್ಲಿ. ಒಟ್ಟಾರೆ ಭಾರತದ ಇತಿಹಾಸ, ಅದರಲ್ಲೂ ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನಾವು ಎಂದಿಗಿಂತಲೂ ಇವತ್ತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ಅದಕ್ಕೆ ವ್ಯವಸ್ಥೆ ಬದಲಾದರೆ ಮಾತ್ರ ನಾನು ಹೇಳಿದ್ನಲ್ಲ, ನಿಜ ಇತಿಹಾಸ ಸರ್ಕಾರನ ಈ ಇತಿಹಾಸದ ಪಠ್ಯಪುಸ್ತಕಗಳ ತಂಟೆಗೆ ಬರದೇ ಇರೋ ಹಾಗೆ ಆ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿ. ಯಾರೋ IAS ಅಧಿಕಾರಿ ಸೈನಿಂದ ನಡೆಯುತ್ತಲ್ವ ಇವೆಲ್ಲ. ಆತನ ಇತಿಹಾಸ ತಿಳುವಳಿಕೆ ಎಷ್ಟು, ಇತಿಹಾಸದ ಪಾಂಡಿತ್ಯ ಎಷ್ಟು. ನೀವು ಇತಿಹಾಸ ಸರಿ ಮಾಡಬೇಕು ಅಂದರೆ ಇದೊಂದೇ ದಾರಿ ನಾನು ಹೇಳ್ತೀನಿ ಕೇಳಿ. ಓಕೆ. ಇಲ್ಲ ಅಂದರೆ ಅದಕ್ಕೆ ಒಂದು ದೊಡ್ಡ ಬ್ಯೂರೋಕ್ರಸಿ ಇದೆ. ಸುಮ್ಮನೆ ತೆರಿಗೆದಾರರ ಒಂದು ದುಡ್ಡು ಪೋಲಾಗ್ತಾ ಬರ್ತಾ ಇದೆ. ಇನ್ನಷ್ಟು ಪೋಲಾಗುತ್ತೆ. ಅವ್ರಿಗೆ ಸಂಬಳ ಸಾರಿಗೆ ಎಲ್ಲ ಕೊಡಬೇಕು. ಟೆಕ್ಸ್ಟ್ ಬುಕ್ಸ್ ಇದು ಬಿಡುವ. ರಾಜರ ಕಾಲದಿಂದಲೂ ಎಲ್ಲ ದೇಶದಲ್ಲೂ ಅನಾದಿ ಕಾಲದಿಂದಲೂ ಇತಿಹಾಸನ ಒಂದು ವಿದ್ವಾಂಸರ ವಲಯಕ್ಕೆ ಬಿಟ್ಟುಬಿಡ್ತಾ ಇದ್ರು. ಮುಖ್ಯವಾಗಿ ಯಾವ ದೇಶದ ಇತಿಹಾಸನ ಬರಿಬೇಕು ಅಂತಂದರೆ ದೇಶ ಪ್ರೇಮ ಇಟ್ಕೊಂಡೇ ಬರಿಬೇಕು. ಇದು ನಮ್ಮ ಇತಿಹಾಸ. ತಪ್ಪುಗಳಾಗಿರ್ಬೋದು, ಆದರೆ ನಮ್ಮ ದೇಶದ ತಪ್ಪಾದರೆ ಎಲ್ಲೆಲ್ಲಿ ತಪ್ಪಾಯಿತು, ಯಾಕಾಯಿತು, ಮುಂದೆ ಅದು ಮಾಡಬಾರ್ದು ಅಂತ. ಕ್ಲಾಸಿಕ್ ಎಕ್ಸಾಂಪಲ್ ಜರ್ಮನಿ. ಇವತ್ತು ಹೋಲೋಕಾಸ್ಟ್ ಮ್ಯೂಸಿಯಮ್ಸ್ ಇಟ್ಟಿದ್ದಾರೆ. ಯಾಕೆ? ಇದು ನಮ್ಮ ಜನಾಂಗ, ನಮ್ಮ ದೇಶ, ಅದರ ಮಾನಸಿಕತೆ ಆ ಮಟ್ಟಕ್ಕೆ ಬ್ರೈನ್ ವಾಶ್ ಆಗಿದ್ದರ ಪರಿಣಾಮ ಇದು. ಯಹೂದ್ಯರ ಅಷ್ಟು ಮಾರಣ ಹೋಮ ಒಂದು ಅವಧಿಲಾಗುತ್ತೆ. ಹಬ್ಬಬ್ಬ ಅಂದರೆ ಹಿಟ್ಲರ್ ಆಡಳಿತದ ಅವಧಿ ಎಷ್ಟು ಸರ್? 1933 ಅನಿಸುತ್ತೆ ಪವರ್ಗೆ ಬಂದಿದ್ದು, 35 ಅನಿಸುತ್ತೆ. 10-12 ವರ್ಷಕ್ಕೂ ಹೆಚ್ಚಿಲ್ಲ. ಆ 10-12 ವರ್ಷದಲ್ಲಿ ಅವನು ಮಾಡಿದಂತಹ ಮಾರಣ ಹೋಮ ಯಾವ ಮಟ್ಟದ್ದು? ಆ ಮಾರಣ ಹೋಮ ಮಾಡೋದಕ್ಕೆ ಇಡೀ ದೇಶದ ಮನಸ್ಸನ್ನು, ಅವರ ಮಾನಸಿಕತೆಯನ್ನು ಎಷ್ಟು ಯಾವ ಮಟ್ಟದ ಕ್ರೌರ್ಯ ತುಂಬಿಸಿದ್ದ. ಇದು ನಾವಲ್ಲ, ಯಾವುದೋ ಒಂದು ಕಾಲಾವಧಿಯಲ್ಲಿ ಇದಾಯಿತು. ಸೊ ಇದಕ್ಕೆ ನಮ್ಮ ಪಶ್ಚಾತ್ತಾಪ ಇದೆ ಅಂತ ಇನ್ನೂ ಉಳಿಸ್ಕೊಂಡಿದ್ದಾರೆ ಹೋಲೋಕಾಸ್ಟ್ ಮ್ಯೂಸಿಯಂ. ಅದನ್ನು ಬರೀತಾರೆ ಪ್ರಾಮಾಣಿಕವಾಗಿ. ಇವತ್ತು ಜರ್ಮನಿಲಿ ಇತಿಹಾಸ ಬುಕ್ಸ್ ಎಲ್ಲ ಇವತ್ತಿಗೂ ಇದನ್ನು ಬರೀತಾರೆ. ಅದರ ಬಗ್ಗೆ ಪಶ್ಚಾತ್ತಾಪ ಇದೆ ಅವರಿಗೆ. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಇತಿಹಾಸವನ್ನು ಬರೆಯೋರು ನ್ಯಾಷನಲಿಸ್ಟ್ ಆಗಿರಬಾರ್ದು, ಅವನು ಸೆಕ್ಯುಲರಿಸ್ಟ್ ಆಗಿರಬೇಕು ಅನ್ನುವಂಥ ಇದೇನು ಗೊತ್ತಾ, ದೇಶ ಪ್ರೇಮ ಇರಬಾರ್ದು. ಯಾಕಂತಂದರೆ ಮೂಲದಲ್ಲಿ, ಇದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು, ಮೂಲದಲ್ಲಿ ಮಾರ್ಕ್ಸ್ವಾದಿಗಳಾಗಲಿ, ಬೇರೆ ಬೇರೆ ನೆಹರುವಾದಿಗಳು, ಸೆಕ್ಯುಲರ್ಗಳು, ಇವೆಲ್ಲ ಜಸ್ಟ್ ಪೇಂಟ್, ಬೇರೆ ಬೇರೆ ಕಲರ್ ಪೇಂಟ್ ಅಷ್ಟೇ. ಒಂದೇ ಮಾನಸಿಕತೆಯ ಬೇರೆ ಪೇಂಟು. ಏನ ಮಾನಸಿಕತೆ ಅಂತಂದರೆ, ಭಾರತ ಅನ್ನೋದು ಒಂದು ದೇಶ ಅಲ್ಲ, ಒಂದು ಒಗ್ಗಟ್ಟಾದ ತನ್ನದೇ ಅಸ್ತಿತ್ವ, ನಾಗರಿಕತೆ, ಸಂಸ್ಕೃತಿ, ಸಮಾಜ ಇರುವಂತಹ ಒಂದು ಒಗ್ಗಟ್ಟಾದ ದೇಶ ಯಾವತ್ತೂ ಆಗಿರಲಿಲ್ಲ. ಹೇಗೋ ಬೈ ಆಕ್ಸಿಡೆಂಟ್ ಆಫ್ ಹಿಸ್ಟ್ರಿ ಇವಾಗ ಆಗೋಗಿದೆ. ಮತ್ತು ಹೊಡಿಬೇಕಿದನ್ನು. ಒಂದು ದೊಡ್ಡ ಕೇಕು, ನಾವು ದ್ರವಿಡಿಯಸ್ತಾನ್ ಇಷ್ಟು ಬೇಕು, ನಮಗೆ ಖಲಿಸ್ತಾನ್ ಇಷ್ಟು ಬೇಕು, ದಲಿತ್ಸ್ತಾನ್ ಇಷ್ಟು ಬೇಕು, ಪೂರ್ತಿ ಒಡೆದು ಪೀಸ್ ಇದನ್ನು ರೋಮಿಲಾ ಥಾಪರ್ ಹೇಳ್ಕೊಂಡಿದ್ದಾರೆ. ಹೌ ಡು ಯು ಸಿ ದ ಯೂನಿಯನ್ ಆಫ್ ಇಂಡಿಯಾ ಅಂತ ಒಬ್ಬ ಫ್ರೆಂಚ್ ಜರ್ನಲಿಸ್ಟ್ ಕೇಳ್ತಾನೆ ಈಕೆಗೆ. ಹೌ ಡು ಯು ಸಿ ದ ಫ್ಯೂಚರ್ ಆಫ್ ಇಂಡಿಯಾ ಬೈ ದ ಎಂಡ್ ಆಫ್ 21st century ಅಂತ. ಐ ಸಿ ದ ಫ್ಯೂಚರ್ ಆಫ್ ಇಂಡಿಯಾ ಆಸ್ ಅ ಫೆಡರೇಷನ್ ಆಫ್ ಡಿಫ್ರೆಂಟ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ಸ್ ಅಂತ. ಅದು ಆಕೆ ಆಸೆ, ಆಕೆ ಕನಸು, ಆಕೆ ಧ್ಯೇಯ. ಇಂಥ ರೋಮಿಲಾರ್ ಥಾಪರ್ ಶನಿ ಸಂತತಿ ಅವ್ರ ಗ್ಯಾಂಗ್ಗಳೆಲ್ಲ ಇನ್ನೂ ಆ್ಯಕ್ಟಿವ್ ಆಗೇ ಇದ್ದಾರೆ. ಅವ್ರಿಗೆ ರಾಜಕೀಯ ಅಧಿಕಾರ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ಮರೆಮಾಚಿಕೊಂಡು ಇದ್ದಾರೆ. ಬಟ್ ದೇ ವಿಲ್ ನಾಟ್ ಸ್ಟಾಪ್. ಆ್ಯಂಡ್ ಹಿಸ್ಟ್ರಿ ಇಸ್ ದರ್ ಬಿಗ್ಗೆಸ್ಟ್ ವೆಪನ್. ನೀವು ಅದನ್ನು ಬಂದ್ ಮಾಡಿ ಪ್ರಾಮಾಣಿಕವಾದ ಇತಿಹಾಸಕಾರರನ್ನು ವಿದ್ವಾಂಸರ ಪೈಕಿ ನಿಷ್ಕರ್ಷೆ ಮಾಡೋದಕ್ಕೆ ಬಿಡಿ. ಬೇರೆ ದಾರಿ ಇಲ್ಲ. ಇಲ್ಲ ಅಂದರೆ ಇದು ನಡೀತಾ ಇರುತ್ತೆ, ಲೂಪಲ್ಲಿ ನಡೀತಾ ಇರುತ್ತೆ. ಒಟ್ಟಾರೆಯಾಗಿ ಇತಿಹಾಸದ ಅಗತ್ಯ ಭವಿಷ್ಯಕ್ಕೆ ಬೇಕು ಅನ್ನೋದಾದರೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಇದು ನಿಮ್ಮ ಆ ವ್ಯವಸ್ಥೆ ಇರಬಾರ್ದು ಅಂತ ಹೇಳ್ತಾ ಇರೋದು. ಅದಕ್ಕೆ ಬೇಕಾದ ವ್ಯವಸ್ಥೆ ಬೇಕು ಅಂತ. ಹೌದು.
ಸಂದೀಪ್ ಬಾಲಕೃಷ್ಣ ಅವರೇ, ಇಲ್ಲಿವರೆಗೆ ಬಂದು ಹಿಸ್ಟ್ರಿ ಅನ್ನೋದು ಬಹಳ ವಿಸ್ತಾರವಾದಂಥ ಇದು, ನಿಮ್ಮ ಜೊತೆ ಇದು ಬಹಳ ಕಡಿಮೆ ಅವಧಿ, ಇದು ಏನೇನೂ ಅಲ್ಲ. ಆದರೂ 1 ಗಂಟೆ ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಸಾಧ್ಯವಾದರೆ, ನಿಮಗೂ ಸಾಧ್ಯವಾದರೆ ಇನ್ನಷ್ಟು ವಿಸ್ತಾರವಾಗಿ ಇನ್ನೊಂದಷ್ಟು ಅಂಶಗಳು ನಮ್ಮ ವೀಕ್ಷಕರಿಗೆ ಸಿಗುತ್ತೆ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಸಂತೋಷ. ಇಲ್ಲಿವರೆಗೂ ಬಂದು ಮಾತಾಡೋದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ಕಾರ.